ವೆಲ್ಕಮ್ ಬ್ಯಾಕ್ ಖಾನಿಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಆರಾಮದಲ್ಲಿದ್ದೇವೆ. ಲಾಸ್ಟ್ ವೀಡಿಯೋವನ್ನು ತುಂಬ ಮಂದಿ ನೋಡಿದ್ದೀರಾ. ಅದರ ಒಂದು ಹ್ಯಾಪಿ ತುಂಬ ವ್ಯೂಸ್ ಬಂದಿದೆ. ಅದಕ್ಕೆ ಒಂದು ಸಮಥಿಂಗ್ 800 ಚಿಲ್ಲರೆಯನ್ನು. ಆದರೂ ಒಂದು ಬೇಸರ ಏನಂದರೆ ಆ ವೀಡಿಯೋ ನೋಡಿದವರು ಕೂಡ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ. ಇನ್ನು ಮುಂದೆ ವೀಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಒಂದು ಮಾಡಿ ಆಯಿತಾ, ನಮಗೂ ಕೂಡ ಹೆಲ್ಪ್ ಆಗ್ತದೆ. ಮತ್ತು ನಮ್ಮದು 100 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ. ಈಗ 123 ಏನೋ ಸಬ್ಸ್ಕ್ರೈಬ್ ಆಗಿದೆ. ತುಂಬ ಖುಷಿ ಆಗ್ತಾ ಉಂಟು. ನೋಡುವ, ಇನ್ನೂ ಕೂಡ ಪ್ರಯತ್ನ ಮಾಡ್ತೇವೆ. ಇವತ್ತು ಥಂಬ್ನೈಲ್ ಟೈಟಲ್ ನೋಡಿ ಗೊತ್ತಾಗಿರ್ಬೋದು, ಹೊಸ ಒಂದು ರೆಸಿಪಿ ಜೊತೆ ಬಂದಿದ್ದೇವೆ. ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ಇವತ್ತಿನ ರೆಸಿಪಿ ಬಂದು ಇದಾಯಿತು, ಡ್ರೈ ಫಿಶ್ ಒಂದು ಗ್ರೇವಿ ಹಾಗೆ. ಸಾರಿ, ಡ್ರೈ ಪ್ರಾನ್ಸ್ ಇಟ್ಟಿ ಆಯಿತಾ. ಇದು ಒಣಗಿದ ಇಟ್ಟಿ ಇಷ್ಟು ತಗೊಂಡಿದ್ದೇವೆ. ಅದರಿಂದ ಒಂದು ಟೇಸ್ಟ್ ಆಗಿರುವಂಥ ಒಂದು ಗ್ರೇವಿ ಮಾಡುವಂಥ. ಅದಕ್ಕೆ ಒಂದು 2 ನೀರುಳ್ಳಿ, 1 ಟೊಮೆಟೊ ಮತ್ತು ಕಾಯಿ ಮೆಣಸು, ಹಾಗೆ ಮೆಣಸಿನ ಹುಡಿ ಮತ್ತು ಇದು ಹುಳಿಯ ರಸ. ಹುಳಿಯನ್ನು ಸ್ವಲ್ಪ ನೀರಿಗೆ ಹಾಕಿ ಸ್ವಲ್ಪ ಕೈಯಲ್ಲಿ ಜಜ್ಜಿದರೆ ಹೀಗೆ ರಸ ಬರ್ತದೆ ಅದು. ಮತ್ತು ಅರಸಿನ ಹುಡಿ ಉಂಟು, ಹಳದಿ ಎಲ್ಲ. ಮತ್ತು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಗರಂ ಮಸಾಲ ಮತ್ತು ಜೀರಿಗೆ ಹುಡಿ ಇಷ್ಟನ್ನು ತಗೊಂಡಿದ್ದೇವೆ. ಇಷ್ಟರಲ್ಲಿ ಸ್ವಲ್ಪ ಖಾರ ಮತ್ತು ಹುಳಿಯಾಗಿರುವ ಒಂದು ರೆಸಿಪಿ ಮಾಡುವ. ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲು ಈಗ ಬಾಣಲೆ ಉರಿಸಿ ಇವರೇ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಈಗ ಎಣ್ಣೆ ಹದಕ್ಕೆ ಬಿಸಿಯಾಗಿದೆ. ಬಿಸಿಯಾದ ಎಣ್ಣೆಗೆ ಮೊದಲು ನಾವು ಈರುಳ್ಳಿ, ಕಾಯಿ ಮೆಣಸು ಮತ್ತು ಈರುಳ್ಳಿ. ಇದು ಈರುಳ್ಳಿ ಉಂಟಲ್ಲ, ಒಂದು ಹದಕ್ಕೆ ಹಳದಿ ಆಗಬೇಕು, ಅಷ್ಟು ಕಾಯಬೇಕು ಸ್ವಲ್ಪ. ಅಲ್ಲಿ ತನಕ ಅದನ್ನು ಆಚೀಚೆ ಸೌಟಲ್ಲಿ ಇದು ಮಾಡ್ತಾ ಇರಬೇಕು. ಇವಾಗ ಸ್ವಲ್ಪ ಬ್ರೌನ್ ಕಲರಿಗೆ ಬಂದಿದೆ. ಬಂದ ಕೂಡಲೇ ಅದಕ್ಕೆ ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇವೆ. ಶುಂಠಿ ಅಲ್ಲ, ಸಾರಿ, ಇದು ಬೆಳ್ಳುಳ್ಳಿ, ಇಡೀ ಬೆಳ್ಳುಳ್ಳಿ ಹಾಕಲಿಕ್ಕೆ ಉಂಟು, ಅದು ಲಾಸ್ಟಿಗೆ ಹಾಕೋದಾಯ್ತಾ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಇದು ಮಾಡಬೇಕು. ಒಳ್ಳೆ ಕಲರ್ ಬಂದಿದೆ ಇದು. ಈಗ ಫಸ್ಟಿಗೆ ಮೆಣಸಿನ ಹುಡಿ 1 ಸ್ಪೂನು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಮತ್ತು ಸ್ವಲ್ಪ ಅರಸಿನ, ಆಮೇಲೆ ನೀರು ಆ್ಯಡ್ ಮಾಡ್ಕೊಂಡಿದ್ದು. ಇವಾಗ ನೀರು ಆ್ಯಡ್ ಮಾಡಲಿಕ್ಕಿಲ್ಲ ಆಯಿತಾ. ಇದಕ್ಕೆ ಅದು ಚಂದ ಫ್ರೈ ಆಗಬೇಕು. ಈಗ ಸ್ವಲ್ಪ ಹೊತ್ತು ಇದನ್ನು ಚಂದ ಫ್ರೈ ಮಾಡಿದ್ದೇವೆ. ಈಗ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತೇವೆ. ಉಪ್ಪು ಸೇರಿಸ್ತೇವೆ. ಅದಕ್ಕೆ ಬೇಯ್ತಾ ಉಂಟು ಟೊಮೆಟೊ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಬೇಕು. ಇದು ಮೀನು ಕೂಡ ಸ್ವಲ್ಪ ಉಪ್ಪಲ್ಲ, ಹಾಗೆ ಉಪ್ಪು ಅವು ಮೀನು ಇಟ್ಟಿ ಒಂಜತ್ತ ಇಟ್ಟಿಗೆ ಮೀನೇ ಅನ್ಪನ ಇಪ್ಪಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೇರಿಸಿ ಆಯಿತಾ. ಸೇರಿಸಿ ಅಲ್ಲ, ನಾವು ಸೇರಿಸ್ತೇವೆ. ಸ್ವಲ್ಪ ಉಪ್ಪು ಚಂದ ಫ್ರೈ ಮಾಡಬೇಕು ಇನ್ನೊಮ್ಮೆ.
ಟೊಮೆಟೊ ಇನ್ನೂ ಕೂಡ ಬೇಯಲಿಕ್ಕೆ ಉಂಟಾಯ್ತಾ, ಉಪ್ಪೆಲ್ಲ ಆ್ಯಡ್ ಮಾಡಿ ಆಗಿದೆ. ಟೊಮೆಟೊ ಇನ್ನೂ ಕೂಡ ಬೇಯಬೇಕಾದ್ರೆ ಅದಕ್ಕೆ ಒಂದು 5 ನಿಮಿಷ ಹಾಗೆ ಬಿಡಬೇಕು ಅದನ್ನು. ಒಂದು ಸ್ವಲ್ಪ ಉರಿ ಸ್ವಲ್ಪ ತುಂಬ ಇದು ಸ್ಟವ್ ಹೆಚ್ಚು ಬೇಡ. ಈಗ ಅದಕ್ಕೊಂದು ಬಾಣಲೆಗೆ ಒಂದು ಏನಾದರೂ ಮುಚ್ಚಿಟ್ಟು ಸ್ವಲ್ಪ 5 ನಿಮಿಷ ಬೇಯಲಿಕ್ಕೆ ಬಿಡುವ. ಚೆನ್ನಾಗಿ ಈಗ ಬೇಯ್ದಿದೆ. 5 ನಿಮಿಷ ನಾವು ಮೊದಲೇ ತೆಗೆದಿದ್ದೇವೆ ಆಯಿತಾ, ಅದು ಸ್ವಲ್ಪ ಡ್ರೈ ಆಗಬಾರ್ದು ಅಂತ. ಈಗ ಬೇಯ್ದ ಇದಕ್ಕೆ ಇಟ್ಟಿ, ಇದು ಸಣ್ಣ ಇಟ್ಟಿ ಆಯಿತಾ, ದೊಡ್ಡದು ಪ್ರಾನ್ಸ್ ಅಲ್ಲ, ಸಣ್ಣದು ಪೊಡಿ ಇಟ್ಟಿ ಅಂತ ಹೇಳ್ತಾರಲ್ಲ ಅದು. ಈಗ ಚಂದ ಇದನ್ನು ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಹುಳಿ ರಸ ಆ್ಯಡ್ ಮಾಡುವ. ಅದಂದರೆ ಹುಳಿಯನ್ನು ಸ್ವಲ್ಪ ನೀರಿಗೆ ಹಾಕಿ ಅದರ ರಸ ಇರ್ತದಲ್ಲ ಅದನ್ನು ಹುಳಿ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ. ಜಾಸ್ತಿ ಆದರೆ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಸೇರಿಸಿದರೆ ಆಯಿತು. ಹುಳಿ ಮತ್ತು ಮೆಣಸು ಕಡಕ್ಕಿದ್ರೆ ಇದು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆಲ್ಲ. ಪ್ರಾನ್ಸ್ ಎಲ್ಲ ಹಾಕಿ ಆಗಿದೆ. ಈಗ ಒಂದು 5ರಿಂದ 7 ನಿಮಿಷ ಅಷ್ಟು ಬೇಕಂತಿಲ್ಲ, ಸ್ವಲ್ಪ ಬೇಯಿಸ್ಕೊಳ್ಳುವ. ಆಮೇಲೆ ನೋಡಿ ಹೇಗೆ ಆಗ್ತದೆ ಅಂತ. ಮುಚ್ಚಿಲ್ಲ, ಈಗ ಶುರು ಬೇಯಿಡದ. ಪ್ರಾನ್ಸ್ ಈಗ ಬೇಯ್ತಾ ಉಂಟು. ಮತ್ತು ನಮ್ಮ ಬೆಳ್ಳುಳ್ಳಿ ಕಬಾಬ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈಗ ಪ್ರಾನ್ಸ್ ಈಗ ಚೆನ್ನಾಗಿ ಬೇಯ್ತಾ ಉಂಟು. ಮತ್ತು ಮೊನ್ನೆಂದು ವೀಡಿಯೋ ಹಾಕಿದ್ವಿ ನಾವು ಬೆಳ್ಳುಳ್ಳಿ ಕಬಾಬಿದು. ಆ ವೀಡಿಯೋಗೆ ತುಂಬ ವ್ಯೂಸ್ ಹೋಗಿದೆ. ಹಾಗಾಗಿ ಇನ್ನು ನಾವು ಹೆಚ್ಚೆಚ್ಚು ರೆಸಿಪಿ ಬ್ಲಾಗ್ ಮಾಡ್ತಾ ಇರ್ತೇವೆ. ನೋಡಿದವರು ಯಾರು ಸೀದಾ ಹಾಗೆ ಹೋಗ್ಬಿಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ, ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಮೋಟಿವೇಶನ್ ಸಿಗ್ತದೆ. ಹಾಗಾಗಿ ವಿಡಿಯೋ ನೋಡಿದವರು ಒಂದು ಸಬ್ಸ್ಕ್ರೈಬ್ ಮಾಡಿ. ಚಂದ ಬೇಯ್ತಾ ಉಂಟಾಯ್ತಾ. ನಾವಿಲ್ಲಿ ಇಟ್ಟಿಯ ಸಾಂಬಾರು ಮಾಡುವಾಗ, ಗ್ರೇವಿ ಮಾಡುವಾಗ ನೋಡಿ, ನಮ್ಮ ಒಂದು ಚಿಂಟು, ಇದು ನಮ್ಮ ಮನೆ ಬೆಕ್ಕಲ್ಲ ಆಯ್ತು, ಇದು ಮಾವನ ಮನೆ ಬೆಕ್ಕು. ನಮ್ಮ ಮನೆ ಅಲ್ಲದಿದ್ದರೂ ನಮ್ಮ ಮನೆ ಹಾಗೆ. ಇದು ಬ್ರೋ ನಮ್ಮ ಚಿಂಟು ಹಾಯ್ ಏನಾದರೂ ಹೇಳಿ. ಒಳ್ಳೆ ಬೆಂದಿದೆ. ಅಷ್ಟೇ ಒಂದು 5ರಿಂದ 7 ನಿಮಿಷ ಅಷ್ಟು ಬೇಯಿಸಿದ್ದೇವೆ. ಅದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕೆ, ನಿಜವಾಗಿ ನಾವು ಅದರ ಬದಲು ಕಸೂರಿ ಮೇಥಿ ಹಾಕ್ತಿದ್ದೇವೆ ಆಯಿತಾ. ಅದು ಕೊತ್ತಂಬರಿ ನೀವು ಮಾಡೋದಿದ್ದರೆ ಕೊತ್ತಂಬರಿ ಸೊಪ್ಪೆ ಹಾಕಿ. ಇದು ಸ್ವಲ್ಪ ಪರಿಮಳಕ್ಕೆ ತಕ್ಕ. ಎಸ್ ಗೈಸ್, ಫೈನಲ್ ಆಗಿ ನಮ್ಮದು ಒಂದು ಸಿಂಪಲ್ ಆಗಿರುವಂಥ ಒಂದು ಪ್ರಾನ್ಸ್ ಗ್ರೇವಿ ರೆಡಿಯಾಗಿದೆ. ನೋಡ್ಬೋದು ಚಂದ ಬಂದಿದೆ ಆಯಿತಾ. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡುವ ಹೇಗೆ ಉಂಟಂತ. ಟೇಸ್ಟ್ ಮಾಡುವಲ್ಲ ಇವರೇ? ಸೌಂಡ್ ಉಂಟು, ಟೇಸ್ಟ್ ಮಾಡ್ತೇವೆ ಹೇಗುಂಟಂತ. ಈಗ ತೊಂದರೆ ಒಳ್ಳೆಯದಾಗಿದೆ. ಸ್ವಲ್ಪ ಖಾರ ಜಾಸ್ತಿ ಆಗಿದೆ. ಖಾರ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಹೆಚ್ಚು ತಿನ್ನೋದು, ಹಾಗೆ ಖಾರ ಮತ್ತು ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇವೆ. ಸಖತ್ತುಂಟು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡೋದಿದ್ದರೆ, ನಮ್ಮದೇ ವೀಡಿಯೋ ಅಂತ ನೋಡಿ ಅಂತ ಹೇಳೋದಿಲ್ಲ, ಬೇರೆ ವೀಡಿಯೋ ಆದರೂ ನೋಡಿ ಮಾಡ್ಬೋದು. ಆದರೂ ಕೂಡ ನಮ್ಮದು ಕೂಡ ಒಂದು ವೀಡಿಯೋ ನೋಡಿ ಆಯಿತಾ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇವೆ. ಇದೇ ರೀತಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ವ್ಲಾಗ್ ಹೇಗಾಗಿದೆ, ಏನಾದರೂ ಇದು ತಿದ್ದುಪಡಿ ಮಾಡಬೇಕಾದ್ರೆ ಕಮೆಂಟ್ ಮಾಡಿ, ತೊಂದರೆ ಇಲ್ಲ, ನಾವು ಅಕ್ಸೆಪ್ಟ್ ಮಾಡ್ತೇವೆ, ಬೈದರೂ ತೊಂದರೆ ಇಲ್ಲ. ಓಕೆ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇವೆ.
ಇನ್ನು ಮತ್ತೊಂದು ವಿಷಯ, ಸಮುದ್ರಯಾನದ ಇನ್ನೊಂದು ಕೊನೆಯ ಒಂದು ಬ್ಲಾಗ್ ಉಂಟು, ಅದು ಎಡಿಟ್ ಆಗಲಿಲ್ಲ. ಅದನ್ನು ಆದಷ್ಟು ಬೇಗ ಬಿಡ್ತೇನೆ ಯೂಟ್ಯೂಬಿಗೆ. ಅದು ಒಳ್ಳೆಯದುಂಟು, ಅದು ಲಾಸ್ಟ್ ವೀಡಿಯೋ. ಓಕೆ, ಇವತ್ತಿನ ವೀಡಿಯೋನಲ್ಲಿ ಎಂಡ್ ಮಾಡ್ತಿದ್ದೇವೆ. ಇನ್ನೊಂದು ವೀಡಿಯೋದಕ್ಕೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಮರಿಬೇಡಿ ಯಾರು ಕೂಡ. ಓಕೆ, ಸಿ ಯು. ಚಿಂಟು ಪೋಲೆ ತಿನ್ನು. ತಿನ್ನಂದ ನಿಮಗೆ ಐದು ರುಚಿ. ದೇ ದೇ ಚಿಂಟು ಚಿಂಟು ಇಟ್ಟಿದ್ದವು ದೇವರೇ ತಿನ್ನೆ. ಒಯ್ ಸಿಹಿಲೆ ಸಿಹಿ ಚಿಂಟು ತಿನ್ನೆ ದೇ ದೇ ತಿನ್ನೆ 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 ತಿನ್ನೆ. ಇಟ್ಟಿಯವು ಮೀನು ತಿನ್ನೆ ತಿಳ್ಳು ದೇ ದೇ ಅವಯ ಮೂಸತ್ಲದು ಪೂಜೆ.